ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಏನು ನಾವು ಮಾಧ್ಯಮದಲ್ಲಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ರೆ ಆ ರೀತಿ ಅಷ್ಟೊಂದು ಆಗಿರಲಿಲ್ಲ. ಅಲ್ಲಿ ಭಯ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ, ಸೃಷ್ಟಿ ಮಾಡಿದರು. BJPಯವರು ಸಂಘ ಪರಿವಾರದವರು ಬಂದು ಇನ್ನೂ ಅದನ್ನ ಹಾಳು ಮಾಡೋದಕ್ಕೆ ಬಂದರು. ಆದರೆ ನಾವು ಬಿಟ್ಕೊಡ್ಲಿಲ್ಲ, ಯಾಕಂದರೆ ಕಾನೂನು ಮುಂದೆ ಇಟ್ವಿ. ಅವರೆಲ್ಲ ತಪ್ಪಿಗೆ ವಾಪಸ್ ಹೋದರು. ಯಾಕೆಂದರೆ ಕಾನೂನು ಗೆಲ್ಲಬೇಕು ಈ ದೇಶದೊಳಗೆ. ಕಾನೂನು ಗೆದ್ದರೆ ಎಲ್ಲ ಸರಿ ಆಗ್ತದೆ. ಎಲ್ಲರೂ ಕೂಡ ಅಣ್ಣ ತಮ್ಮನ ರೀತಿಯಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆ. ಅಧಿಕಾರ ಕೆಲವು ಸತಿ ಇರಲ್ಲ, ಕೆಲವು ಸತಿ ಇರ್ತದೆ. ಅಧಿಕಾರ ಇಲ್ಲದಾಗ ನಾವು ಯಾರಾದರೂ ಬಂದು ಹಾಳು ಮಾಡಿದ್ವಿ, ಈ ಕೆಲಸ ಮಾಡಿದ್ವಿ ಅಂತ, ಯಾರಾದರೂ ಹಿಂಗೆ ಗುಂಡೇಟು ಹೊಡೀರಿ ಅಂತೇಳಿ ನಾವೇನಾದ್ರು ಹೇಳಿಕೆ ಕೊಟ್ಟಿದ್ವು ಅಂತ ಹೇಳಿಕೆ ಕೊಟ್ಟಿದ್ದಾದರೆ ಆ ಟೈಮಲ್ಲೂ ಕೂಡ ನಮ್ಮವ್ರ ಮೇಲಾಗಲಿ ಯಾರ ಮೇಲಾಗಲಿ ಸಾಮಾನ್ಯ ಜನರ ಮೇಲಾಗಲಿ ಎಲ್ಲರ ಮೇಲೂ ಕೂಡ ಕಾನೂನು ಗೆಲ್ಲಬೇಕು. ಅದಾಗಿದೆ. ಜಂತರ್ ಮಂತರಿಗೆ ನಾವು ಹೋದ್ವಲ್ಲ, ಇದು ಏನಾಗಿದೆ ನಾನು ನಿಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಂತರ್ ಮಂತರಿಗೆ ಯಾಕೆ ಹೋದ್ವಿ? ನಮಗೆ ತಲೆ ಕೆಟ್ಟಿಲ್ಲ. ಈ ರಾಜ್ಯದ ಜನರು, ನನ್ನಿಂದ ಹಿಡಿದು ನೀವು ಕೂಡ ಮಾಧ್ಯಮದವ್ರು ಯಾರ್ಯಾರು ನೋಡ್ತಾ ಇದ್ದೀರಿ, ನೀವು ಕಟ್ಟಿರೋ ಟ್ಯಾಕ್ಸ್ ನಾನೆಲ್ಲ ಕಟ್ಟಿರೋದು, ನಾನೊಬ್ಬನೇ ಅಲ್ಲ. ನೀವು ಕಟ್ಟಿರೋ ಟ್ಯಾಕ್ಸನ್ನು ನಾವು ಕೇಳ್ತಕ್ಕಂಥದ್ದು. ನಾವು ಹೆಚ್ಚು ಕೇಳ್ತಾ ಇಲ್ಲ, ನಾವು ನಮಗೆ ಬರ್ತಕ್ಕಂಥ ಪಾಲು ಕೊಡಬೇಕು. ನಿರ್ಮಲಾ ಸೀತಾರಾಮ್ ಅವರು ಈ ರಾಜ್ಯದಿಂದ ಗೆದ್ದು ಅಲ್ಲಿ ಹೋಗಿ ಈ ರಾಜ್ಯದವ್ರಿಗೆ ಫಸ್ಟ್ ಯಾರು ಸುಳ್ಳು ಹೇಳಿದ್ದಾರೆ ಅಂದರೆ ನಿರ್ಮಲಾ ಸೀತಾರಾಮ್ ಅವರು. ಲೆಕ್ಕ ಕೊಡ್ತಾರೆ, ಕೊಟ್ಬಿಟ್ಟಿದ್ದೀವಿ ಅಂತ. ಕೊಡಕ್ಕೆ ಹೇಳ್ರಿ ನೋಡೋಣ. ಮಾಧ್ಯಮದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ, ನಾವು ಮಾತು ಉಳಿಸ್ಕೊಂಡಿದ್ದೀವಿ. ಮತ ಕೇಳೋಕ್ಕಿಂತ ಮುಂಚೆ ನಮ್ಮ ಸರ್ಕಾರದವರು ನಾವು ಇದೆಲ್ಲ ಭಾಗ್ಯಗಳನ್ನು ಕೊಡ್ತೀವಿ ಅಂಥೇಳಿ ನಾವು ಹೇಳಿದ್ವಿ, ಮಾತು ಉಳಿಸ್ಕೊಂಡಿದ್ದೀವಿ, ಭಾಗ್ಯಗಳನ್ನು ಕೊಡ್ತೀವಿ. ಇವರಿಗೆ ಹೊಟ್ಟೆ ಕಿಚ್ಚು ತಡೆಯೋಕ್ಕಾಗ್ತಾ ಇಲ್ಲ. ಎಲ್ಲ ಫ್ರೀ ಕೊಟ್ಬಿಟ್ರೆ ಎಲ್ಲರೂ ಸೋಂಬಾರಿ ಆಗ್ತಾರೆ. ಯಾರು ಹೇಳಿದ್ದು ಸೋಂಬಾರಿ ಆಗಿದ್ದಾರೆ ಅಂಥೇಳಿ? ಅದರಿಂದ ಶಕ್ತಿ ಕೊಟ್ಟಿದ್ದೀವಿ ನಾವು. ಮಹಿಳೆಯವರಿಗೆ ಬಸ್ಸಲ್ಲಿ ಓಡಾಡಿ ತಿರುಗಾಡಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದೀವಿ. ನಿರುದ್ಯೋಗಿ ಏನು ಒಂದು ವ್ಯವಸ್ಥೆ ಇವತ್ತಾಗಿದೆ, ನಿರುದ್ಯೋಗಿ ಹೆಚ್ಚಾಗಿದೆ, 10%ಗೆ ಬಂದು ನಿಂತ್ಕೊಂಡಿದೆ. ಕಾರಣ ಯಾರು? ಸೆಂಟ್ರಲ್ ಗೌರ್ಮೆಂಟ್ ಅವರು. ಅವ್ರಿಗೆ ವಿಶ್ವಾಸ ಕೊಡ್ತಾ ಇದ್ದೀವಿ. ಆ ಹುಡುಗರಿಗೆ ವಿಶ್ವಾಸನ ಕೊಡೋದಕ್ಕೆ 1,500 ರೂಪಾಯಿ ಮತ್ತು 3,000 ರೂಪಾಯಿ ಡಿಪ್ಲೊಮಾ ಮತ್ತು ಡಿಗ್ರಿ ಹೋಲ್ಡರ್ಸಿಗೆ ಕೊಡ್ತಾರೆ. ಅದು ಒಳ್ಳೇದಲ್ಲನೋ ಕಾರ್ಯಕ್ರಮ? ಭಾಗ್ಯಗಳು ಆಯಿತು, ಭಾಗ್ಯಗಳೆಲ್ಲ ಕೊಟ್ಟರೆ ಇವ್ರು ಹಾಳಾಗ್ತಾರೆ ಅಂತಾರಲ್ಲ BJPಯವರು. ಸರ್ಕಾರದ ಹಣ ಪೋಲಾಗುತ್ತೆ ಅಂತೇಳಿ ಇವರಿಗೆ ದಮ್ಮು ತಾಕತ್ತಿದೆ ಅಂದರೆ 32 ವರ್ಷದಿಂದ ಬಂಗಾರಪ್ಪಾಜಿಯವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಇರಬೇಕಾದ್ರೆ 10 HP ಕೊಟ್ಟರಲ್ಲ ಫ್ರೀ ಕರೆಂಟ್. ಯಾಕೆ ನಿಲ್ಲಿಸಿದ್ರಂತೆ? ಅವ್ರ ಸರ್ಕಾರ 2 ಸತಿ ಬಂದಿದೆ ಮಧ್ಯ. ಅವ್ರು ನಿಲ್ಲಿಸ್ಬೇಕಾಗಿತ್ತು. ದಮ್ಮು ತಾಕತ್ತಿದ್ರೆ ಆಶ್ರಯ ಮನೆಗಳನ್ನು ನಿಲ್ಲಿಸ್ಬೇಕಾಗಿತ್ತು, ಜನರನ್ನು ಬೀದಿ ಪಾಲಕ ಮಾಡಬೇಕಾಗಿತ್ತು. ಯಾಕೆ ಬೋರ್ವೆಲ್ಲಿಗೆ ಫ್ರೀ ಕರೆಂಟ್ ಕೊಟ್ಟರು? ಯಾಕೆ ನಿಲ್ಸೋಕ್ಕಾಗಲಿಲ್ಲ ಅಂತ ಇವರಿಗೆ? ನಾನು ಹೇಳ್ತಾ ಇದ್ದೀನಲ್ಲ, ಇವೆಲ್ಲ ನಡೆಯೋದಿಲ್ಲ. ನಾವು ಇವತ್ತು ಕೂಗು ನಾವು ಬಿಡೋದಿಲ್ಲ. ಜನರು ಮನೆಗೆ ಹೋಗ್ತೀವಿ. ಮನೆಗೂ ಕೂಡ ಯಾರು ಈ ಸಹಕಾರವನ್ನು ಕೊಟ್ಟಿದ್ದಾರೆ, ನಾನು ಜನರಿಗೆ ಇಷ್ಟೇ ನಾನು ಮನವಿ ಮಾಡೋದು. ಯಾರು ನೀವು ಸಹಕಾರ ಮಾಡ್ಕೊಂಡಿದ್ದೀರಿ, ನೀವು ಯಾವ ಪಕ್ಷ ಯಾವ ಜಾತಿ ಅಂತ ಕೇಳಿಲ್ಲ ನಾವು. ನೀವು ನಮ್ಮ ಈ ರಾಜ್ಯದ ಪ್ರಜೆಗಳು, ನಮ್ಮ ಕರ್ತವ್ಯ ನಿಮಗೆ ಸೇವೆ ಮಾಡೋದಕ್ಕೆ ಮಾನ್ಯ ಸಿದ್ದರಾಮಯ್ಯವರು, ಮಾನ್ಯ DK ಶಿವಕುಮಾರ್ ನಮ್ಮಂಥವರೆಲ್ಲರೂ ಕೂಡ ಸೇವೆ ಮಾಡೋದಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಸೇವೆಯನ್ನು ನಾವು ಮಾಡಿದ್ದೀವಿ. ಇವತ್ತು ಭಾಳ ಎಷ್ಟು ಚೆನ್ನಾಗಿತ್ತು ಅಂದರೆ, ಇವತ್ತು ತೀರ್ಥಹಳ್ಳಿಗೆ ಬರಬೇಕಾಗಿತ್ತು, ನೀವು ಮಾಧ್ಯಮದವ್ರು ಬರಲಿಲ್ಲ. ನೀವಲ್ಲಿ ಬರಬೇಕಾಗಿತ್ತು, ನೋಡಬೇಕಾಗಿತ್ತು. ಕಣ್ತುಂಬ ಎಷ್ಟು ಪ್ರೀತಿಯಿಂದ ಕಳಿಸಿದ್ದಾರೆ ಅವ್ರ ಹೇಳಿಕೆಗಳನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇವತ್ತು ನಾನು ಸಿಂಗಲ್ ಪೇರೆಂಟು, ನನಗೆ ಮಕ್ಕಳಿದ್ದಾರೆ, ಗಂಡ ಇಲ್ಲ. ಆದರೆ ಇವತ್ತು ನಿಮ್ಮ ನೀವು ದಿನ ಕೂಡ ನಾವು ನಿಮ್ಮನ್ನು ನೆನೆಸ್ಕೊಳ್ಬೇಕು. ಯಾಕೆಂದರೆ ನಮ್ಮ ಜೀವನದಲ್ಲಿ ಸುಧಾರಣೆ ತರೋದಕ್ಕೆ ಇವತ್ತು ನಿಮ್ಮ ಸರ್ಕಾರ ನಿಂತಿದೆ ಅಂದಾಗ ಇದಕ್ಕಿಂತ ಪುಣ್ಯದ ಕೆಲಸ ಏನು ಬೇಕು? ಗುಂಡೇಟು ಇವೇ ಬೇಕು.